ಓಕೆ ಹಾಯ್ ವೆಲ್ಕಮ್ ಆಲ್. ಓಕೆ, ಇವತ್ತು ಅಯ್ಯಂಗಾರ್ ಸ್ಟೈಲಿಯಲ್ಲಿ ಪುಳಿಯೋಗರೆ ಪೌಡರ್ ಯಾವ ರೀತಿ ಮಾಡೋದು ಅನ್ನೋ ರೆಸಿಪಿನ ನಾನು ಇವತ್ತು ಮಾಡ್ತಾ ಇದ್ದೀನಿ. ಪ್ಲೀಸ್ ಎಲ್ಲರೂ ವಿಡಿಯೋನ ನೋಡಿ, ಪೂರ್ತಿ ಸ್ಕಿಪ್ ಮಾಡ್ದಿರ ನೋಡಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೈಪ್ ಬಟನ್ ಬಂದಿರುತ್ತೆ, ಪ್ಲೀಸ್ ಹೈಪ್ ಮಾಡಿ, ಎಲ್ಲರೂ ಸಪೋರ್ಟ್ ಮಾಡಿ. ಹಾಗೆ ಮಾಡ್ದಿರ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಓಕೆ, ಥ್ಯಾಂಕ್ ಯು ಸೋ ಮಚ್ ನನಗೆ ಎಲ್ಲರೂ ಸಪೋರ್ಟ್ ಮಾಡಿರೋದಕ್ಕೆ. ಓಕೆ, ತಡ ಮಾಡೋದು ಬೇಡ, ಬ್ರಾಹ್ಮಣ ಶೈಲಿಯ ಪುಳಿಯೋಗರೆ ಪೌಡರ್ ಯಾವ ರೀತಿ ಮಾಡೋದಂತ ನೋಡ್ಕೊಂಡ್ಬಿಡೋಣ ಬನ್ನಿ. ಓಕೆ, ಅಯ್ಯಂಗಾರ್ ಸ್ಟೈಲ್ ಪುಳಿಯೋಗರೆ ರೆಡಿ ಆಗಿದೆ. ಟೇಸ್ಟ್ ನೋಡಿದ್ವಿ, ಚೆನ್ನಾಗಿ ಬಂದಿದೆ. ಈ ರೀತಿ ಮಾಡ್ಕೊಳ್ಳಿ, ಕ್ವಾಂಟಿಟಿ ಎಲ್ಲ ನೋಡಿಕೊಂಡು ಮಾಡ್ಕೊಳ್ಳಿ, ಚೆನ್ನಾಗಿ ಬಂದಿದೆ. ತಿನ್ನೋದಕ್ಕೂ ಚೆನ್ನಾಗಿದೆ ನೋಡಿ. ಕಲಿಸ್ಕೊಂಡ್ರು ಕಲರ್ ಈ ರೀತಿ ಬರಬೇಕು. ಸೇಮ್ ದೇವಸ್ಥಾನದಲ್ಲಿ ಯಾವ ರೀತಿ ಪುಳಿಯೋಗರೆ ಇರುತ್ತೋ ಸೇಮ್ ಅದೇ ಥರ ಇದೆ ಟೇಸ್ಟು. ಒಂದ್ಸಲ ತಿಂತಾ ಇದ್ರೆ ಇನ್ನೂ ತಿಂತಾ ಇರಬೇಕು ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ ನೋಡಿ. ಪುಳಿಯೋಗರೆ ಪುಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈಸಿ ಆ್ಯಂಡ್ ಕ್ವಿಕ್ಕಾಗಿ ಮಾಡ್ಕೋಬೋದು. ನೀವು ಕೂಡ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ. ತರಿಯಾದ ಅಯ್ಯಂಗಾರ್ ಪುಳಿಯೋಗರೆ ಪೌಡರ್ ಯಾವ ರುಚಿಗೂ ಕಮ್ಮಿ ಇರಲ್ಲ, ಅಷ್ಟು ರುಚಿಯಾಗಿರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಕಾಣಿಸೋದೇನೆ. ನಾನಿವಾಗ 1 kg ಆಗುವಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ, ಓಕೆನಾ? ಓಕೆ, ನಾನಿವಾಗ 1 kg ಆಗುವಷ್ಟು ಪುಳಿಯೋಗರೆ ಮಾಡ್ತಾ ಇದ್ದೀನಿ. ಅದಕ್ಕೆ ಏನೇನು ಬೇಕಂತ ನೋಡಿ. ಧನಿಯಾ ತೊಗೊಂಡಿದ್ದೀನಿ, ಇದು ಬಿಳಿ ಎಳ್ಳು, ಮೆಣಸಿನ್ಕಾಯಿ ಇಲ್ಲ, ಸೊ ಅದಕ್ಕೆ ನಾನು ಖಾರ ಪುಡಿನ ಯೂಸ್ ಮಾಡ್ತಾ ಇದ್ದೀನಿ. ಬೆಲ್ಲ ಬೇಕಾಗುತ್ತೆ, ಅರಿಶಿನ ಪುಡಿ, ಹುಣಸೆ ಹಣ್ಣು ನೋಡಿಕೊಂಡು ನಿಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇನ್ನು ಇದು ಉದ್ದಿನಕಾಳು, ಜೀರಿಗೆ, ಕಡಲೆಬೇಳೆ, ಮೆಣಸು, ಸ್ವಲ್ಪ ಕಡಲೆಬೀಜ, ಮೆಂತ್ಯ ಮತ್ತು ಸಾಸಿವೆ, ಕೊಬ್ಬರಿ, ಇಂಗು. ಓಕೆ, ಇವಾಗ ಫ್ರೈ ಮಾಡ್ಕೊಳ್ಳೋಣ. ಹದವಾಗಿ ಫ್ರೈ ಮಾಡ್ಕೊಬೇಕು, ಓಕೆನಾ? ನೋಡಿಕೊಂಡು ಸೀದು ಹೋಗ್ಬಾರ್ದು. ನಾನಿವಾಗ ಪ್ಯಾನ್ ಇಟ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಮೆಣಸು, ಜೀರಿಗೆ ಮತ್ತು ಮೆಂತ್ಯ ಇದಿಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ, ಓಕೆನಾ? ಜಾಸ್ತಿ ಹೊತ್ತು ಅಂದರೆ ಜಾಸ್ತಿ ಉರಿ ಇದ್ದರೆ ಸೀದೋಗ್ಬಿಡುತ್ತೆ. ಸೀದೋದ್ರೆ ರುಚಿ ಇರಲ್ಲ. ನೋಡಿಕೊಂಡು ಕ್ಲೀನಾಗಿ ಮಾಡ್ಕೊಬೇಕು ಹದವಾಗಿ, ಇಲ್ಲಾಂದರೆ ಅದು ರುಚಿ ಹೋಗ್ಬಿಡುತ್ತೆ. ಹಂಗಾಗಿ ನಾವು ಎಷ್ಟು ಗಮನ ಕೊಟ್ಟು ಅಡುಗೆ ತಿಂಡಿ ಮಾಡ್ತೀವೋ ಅಡುಗೆ ತಿಂಡಿ ಅಷ್ಟೇ ರುಚಿಯಾಗಿರುತ್ತೆ. ಸ್ವಲ್ಪ ಪಾತ್ರೆನೂ ಅಷ್ಟೇ ಥಿಕ್ನೆಸ್ ಆಗಿರೋದು ಇಟ್ಕೊಂಡ್ರೆ ಬಿಸಿನೂ ಚೆನ್ನಾಗಾಗುತ್ತೆ, ಫ್ರೈನೂ ಚೆನ್ನಾಗಾಗ್ತವೆ. ಓಕೆ, ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಓಕೆ, ಇದಾಗಿದೆ. ಅದು ಸ್ಮೆಲ್ಲಲ್ಲೇ ಗೊತ್ತಾಗ್ಬಿಡುತ್ತೆ ಫ್ರೈ ಆಗಿದ್ದು. ಘಮ ಘಮ ಅಂತ ಸ್ಮೆಲ್ ಬರುತ್ತೆ. ಡೀಪ್ ಫ್ರೈ ಮಾಡಬಾರ್ದು, ಓಕೆನಾ? ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಅದು ಸ್ಮೆಲ್ ಬರುತ್ತೆ, ಹಿಂಗೆ ಅಡುಗೆ ಮಾಡೋರಿಗೆ ಗೊತ್ತಾಗುತ್ತೆ ಅಲ್ವಾ? ಸೊ ಇದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಇಲ್ಲ, ತಟ್ಟೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೇನೆ ಕಡಲೆ ಬೀಜ ಹಾಕ್ಕೊಳ್ಳೋಣ ಫಸ್ಟು. ಸ್ವಲ್ಪ ದಪ್ಪ ಇರುತ್ತೆ ಅಲ್ವಾ, ಸೊ ಬೇಗ ಸ್ವಲ್ಪ ಆಗುತ್ತೆ ಬೇಗ. ಅದಕ್ಕೆ ಸ್ವಲ್ಪ ಬೆಚ್ಚಗೆ ಆಗಿದ ತಕ್ಷಣ ಕಡಲೆಬೇಳೆ ಹಾಕ್ಕೊಳ್ಳಿ. ನಾನು ಫಸ್ಟು ಕಡಲೆ ಬೀಜ ಏನಕ್ಕೆ ಹಾಕ್ಕೊಂಡೆ ಅಂದರೆ ಅದು ಸ್ವಲ್ಪ ದಪ್ಪ ಇರುತ್ತೆ ಅಲ್ವಾ, ಬೇಗ ಫ್ರೈ ಆಗಲ್ಲ ಅಂದ್ಬಿಟ್ಟು ಫಸ್ಟ್ ಅದನ್ನು ಹಾಕ್ಕೊಂಡೆ. ಕಡಲೆಬೇಳೆ ಹಾಕ್ಕೊಂಡು ಇದ್ರ ಜೊತೆಗೆ ಉದ್ದಿನಬೇಳೆ ಹಾಕ್ಕೊಳ್ಳಿ. ಉದ್ದಿನಬೇಳೆ ಕಡಲೆಬೇಳೆ ಪ್ರಮಾಣಕ್ಕಿಂತ ಸ್ವಲ್ಪ ಜಾಸ್ತಿ ಇರಬೇಕು, ಓಕೆನಾ? ಇವಾಗ ಇದು ಮೂರನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಉರಿತಿರ್ಬೇಕಾದ್ರೇ ಘಮ ಘಮ ಅಂತ ಸ್ಮೆಲ್ ಬರ್ತಿದೆ. ಯಾವುದಾದ್ರೂ ಅಡುಗೆ ಅಷ್ಟೇ, ನಾವು ಹಾಕ್ಕೊಳ್ಳೋ ಪ್ರಮಾಣ ಎಲ್ಲ ಕರೆಕ್ಟಾಗಿರಬೇಕು, ಆವಾಗ ರುಚಿಯಾಗಿ ಚೆನ್ನಾಗಿ ಬರುತ್ತೆ. ಎಲ್ಲ ಸಮವಾಗಿ ಕ್ವಾಂಟಿಟಿ ಎಲ್ಲ ಕರೆಕ್ಟಾಗಿ ಹಾಕ್ಕೊಂಡ್ರೆ ಯಾವುದೇ ಒಂದು ತಿಂಡಿ ಆಗಲಿ ಊಟ ಆಗಲಿ ಚೆನ್ನಾಗಿ ಬರುತ್ತೆ. ಬೆಸ್ಟ್ ಎಕ್ಸಾಂಪಲ್ ಅದು. ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ, ಮತ್ತು ನಾವು ಮಾಡೋ ರೀತಿಯಲ್ಲಿ ಕೂಡ ಡಿಪೆಂಡ್ ಆಗುತ್ತೆ. ಇದು ಉರಿ ಸಣ್ಣ ಪ್ರಮಾಣದಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಬೇಕು. ಹಾಗೆ ಇಟ್ಕೊಂಡಿದ್ದೀನಿ. ಇವಾಗ ಇದು ಆಗಿದೆ, ಸಾಕು ನೋಡಿ. ಅದು ಕಲರ್ ನೋಡಿದ್ರೆ ಗೊತ್ತಾಗ್ತಿದೆ ಅಲ್ವಾ, ಬ್ರೌನಿಸ್ಟ್ ಕಲರ್ ಬಂದಿದೆ. ಓಕೆ, ಇದನ್ನು ಶಿಫ್ಟ್ ಮಾಡ್ಕೊಳ್ಳೋಣ. ಸುಡ್ತಾ ಇದೆ ಇಡಿ. ಓಕೆ, ಓ ಗಾಡ್. ಓಕೆ, ಇವಾಗ ಧನಿಯಾ ಹಾಕ್ಕೊಳ್ಳೋಣ.
ನಾನು ಮೊದಲೇ ಹೇಳಿದ್ದೀನಿ, ನಾನು 1 kg ಆ ಥರ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಇಷ್ಟು ಹಾಕ್ಕೊಳ್ತಾ ಇರೋದು ನಾನು. ಓಕೆನಾ? ಸಮ್ಮರ್ ಬೀಜನೂ ಅಷ್ಟೇ ನೋಡಿಕೊಂಡು ಕ್ಲೀನಾಗಿ ಹುರ್ಕೊಳ್ಳಿ. ಜಾಸ್ತಿನೂ ಫ್ರೈ ಮಾಡಬಾರ್ದು, ಕಡಿಮೆನೂ ಆಗಬಾರ್ದು. ಅಂದರೆ ಒಂದು ಹದದಲ್ಲಿ ಕ್ಲೀನಾಗಿ ಫ್ರೈ ಮಾಡ್ಕೊಬೇಕು. ಇಟ್ಬಿಟ್ಟು ಎಲ್ಲೆಲ್ಲೋ ಹೋಗೋದು, ಬೇರೆ ಕೆಲಸ ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಇವಾಗ ಈ ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ಇದೇ ಕೆಲಸನ ಮಾಡ್ಕೊಬೇಕು, ಇದ್ರ ಕಡೆನೇ ಗಮನ ಇರಬೇಕು. ಓಕೆನಾ? ಇಲ್ಲಿಟ್ಬಿಟ್ಟು ಅಲ್ಲೇನೋ ನೋಡೋಕೆ ಹೋಗೋದು, ಏನೋ ಒಂದು ಮಾಡೋಕ್ಕೆ ಹೋಗೋದು ಅರ್ಜೆಂಟು ಅಂದ್ಬಿಟ್ಟು ಹಂಗೆ ಮಾಡೋಕ್ಕೆ ಹೋಗ್ಬಿಡಿ. ಊಟ ತಿಂಡಿ ಅಡುಗೆ ಮಾಡಬೇಕಾದ್ರೆ ಗಮನ ಎಲ್ಲ ಒಂದೇ ಕಡೆ ಇರಬೇಕು. ಓಕೆನಾ? ಮೊಬೈಲ್ ನೋಡ್ಕೊಂಡು ಏನೂ ಮಾಡೋಕ್ಕೆ ಹೋಗಬಾರ್ದು, ಮನೆ ಹಾಳು ಅದು. ಓಕೆ, ಇದು ಇವಾಗ ಆಗಿದೆ. ಇದನ್ನು ಈ ಬಟ್ಲಿಗೆನೆ ಸರ್ವ್ ಮಾಡ್ಕೊಳ್ತೀನಿ ನಾನು. ಅದರಲ್ಲಿ ನೋಡಿ ಆಗಲ್ಲ, ಅದು ತಣ್ಣಗಾಗಲ್ಲ ಆಮೇಲೆ, ಅದಕ್ಕೆ. ಓಕೆನಾ? ಇವಾಗ ಎಳ್ಳು ಹಾಕ್ಕೊಳ್ತಾ ಇದ್ದೀನಿ ನಾನು. ಎಳ್ಳು ಅಷ್ಟೇ ಕ್ಲೀನಾಗಿ ಚಟ್ಪಟ್ ಅನ್ನತ್ತೆ, ನೋಡಿಕೊಂಡು ಸಿಮ್ಮಲ್ಲೇ ಫ್ರೈ ಮಾಡ್ಕೊಬೇಕು. ವೇಸ್ಟ್ ಮಾಡಬೇಡಿ, ಏನನ್ನು ಆರಿಸ್ಬೇಡಿ. ಪಟ ಅಂತ ಜಾಸ್ತಿ ಆರೋಗ್ಬಿಟ್ರೆ ಎಲ್ಲ ಆರೋಗ್ಬಿಡ್ತವೆ. ಅದಕ್ಕೆ ನೋಡಿಕೊಂಡು ಸಿಮ್ಮಲ್ಲಿ ಕ್ಲೀನಾಗಿ ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದು ಬ್ರೌನ್ ಬಂದಿದೆ ಸ್ವಲ್ಪ, ಸಾಕು. ಇಷ್ಟ ಆದರೆ, ಜಾಸ್ತಿ ಆದರೆ ಎಲ್ಲ ಆರೋಗ್ಬಿಡುತ್ತೆ. ಸಾಕು, ಇದನ್ನು ಇಳಿಸ್ಕೊಳ್ಳೋಣ. ನಾನು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ನೋಡಿ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ಎಲ್ಲ ಕರೆಕ್ಟಾಗಿರಬೇಕು. ನಾನು ಒಂದು ಅರ್ಧ kg ಧನಿಯಾನ ತೊಗೊಂಡು, ಇನ್ನು ಕಡಲೆಬೇಳೆ ಮತ್ತು ಇದು ಉದ್ದಿನಬೇಳೆ ಅವೆಲ್ಲ ಒಂದು 200 ಗ್ರಾಮ್ ಆ ಥರ ತೊಗೊಂಡಿದ್ದೀನಿ. ಎಳ್ಳು 100 ಗ್ರಾಮು ಆ ಥರ ನೋಡಿಕೊಂಡು ಕ್ವಾಂಟಿಟಿ ನೋಡಿಕೊಂಡು ಮಾಡಬೇಕು. ನಾನು ತೊಗೊಂಡಿರೋದು ಬಟ್ಲಲ್ಲಿ ತೋರಿಸಿದ್ದೀನಿ ಪ್ರಮಾಣ ಎಲ್ಲ. ವಿಡಿಯೋ ನೋಡಿದ್ರೆ, ಪೂರ್ತಿ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಕ್ವಾಂಟಿಟಿ ಎಲ್ಲ ಯಾವ ರೀತಿ ತೊಗೊಬೇಕು ಅಂತ. ಓಕೆನಾ? ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಎತ್ಕೊಳ್ಳೋಣ. ನೋಡಿ, ಇದು ಆಗಿದೆ, ಸಾಕು. ಇಳಿಸ್ಕೊಳ್ಳೋಣ. ನಾನು ಎಲ್ಲ ಇದರಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ನಾನು ಮೆಣಸಿನ್ಕಾಯಿ ಸಪ್ರೇಟಾಗಿ ಹಾಕ್ಕೊಂಡಿಲ್ಲ, ಸೊ ಖಾರ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗಾಗಿ ಎಲ್ಲ ಒಟ್ಟಿಗೆ ಹಾಕ್ಕೊಂಡು ರುಬ್ತೀನಿ. ಇವಾಗ ಕೊಬ್ಬರಿ ತುರಿ, ನಾನು ಇದರಲ್ಲಿ ಒಂದು ಬಟ್ಲು ತೊಗೊಂಡಿದ್ದೀನಿ. ಕೊಬ್ಬರಿ ಎಷ್ಟು ಹಾಕ್ಕೊತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಪುಳಿಯೋಗರೆ. ಯಾಕಂದರೆ ಪುಡಿ ಮಾಡಿ ಇಡ್ತಾ ಇರೋದಲ್ವ, ಸೊ ಹಾಗಾಗಿ ಎಲ್ಲದನ್ನು ಚೆನ್ನಾಗಿ ಬಿಸಿ ಮಾಡಿಕೊಂಡ್ರೆ ಜಾಸ್ತಿ ದಿನ ಆಚೆ ಬೇಕಾದರೂ ಇಡ್ಬೋದು. 1 ತಿಂಗಳು, 2 ತಿಂಗಳು, 3 ತಿಂಗಳು ಹಿಂಗೆಲ್ಲ ಆಚೆ ಕಡೆ ಇಟ್ಟರು ಏನೂ ಆಗಲ್ಲ. ಸೊ ಕೊಬ್ಬರಿನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಮತ್ತು ಕೊಬ್ಬರಿ ಹಾಕೋದು ಅಷ್ಟೇ ಚೆನ್ನಾಗಿರಬೇಕು. ಯಾಕಂದರೆ ನೀವು ಆಚೆಯಲ್ಲಿಟ್ಟು ತಿಂತೀನಿ ಅಂದರೆ ಚೆನ್ನಾಗಿರಬೇಕು. ಕೊಬ್ಬರಿ ಸ್ಮೆಲ್ಲೆಲ್ಲ ನೋಡಿ ಚೆನ್ನಾಗಿರೋದನ್ನು ಹಾಕಿ. ಇಲ್ಲ ಫ್ರಿಜ್ಜಲ್ಲಿ ಇಡ್ತೀನಿ ಅಂದರೆ ಓಕೆ. ಆಚೆಯಲ್ಲೇ ಇಡ್ತೀನಿ, ನಾನು ಫ್ರಿಜ್ಜಲ್ಲಿ ಇಟ್ಟು ಏನು ಜಾಸ್ತಿ ತಿನ್ನಲ್ಲ ಅನ್ನೋರು ಕೊಬ್ಬರಿನ ನೋಡಿ ಚೆನ್ನಾಗಿರೋದನ್ನ ಹಾಕ್ಕೊಳ್ಳಿ. ಚೆನ್ನಾಗಿರೋದನ್ನ ತುರ್ಕೊಂಡು ಮತ್ತೆ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಓಕೆನಾ? ಘಮ 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 ಅಂತ ಇದೆ ಕೊಬ್ಬರಿ. ನೋಡಿ, ಅದು ಸ್ವಲ್ಪ ಬ್ರೌನ್ ಕಲರ್ ಬರಬೇಕು, ಸಾಕು. ಬ್ರೌನ್ ಬಂದರೆ ಸಾಕಾಗ್ಬಿಡುತ್ತೆ. ಉರಿ ನಾನು ಸಿಮ್ಮಲ್ಲೇ ಇಟ್ಕೊಂಡಿದ್ದೀನಿ, ಉರಿನ ಜಾಸ್ತಿ ಇಟ್ಕೊಂಡಿಲ್ಲ. ನೋಡಿ ಇಲ್ಲಿ ಗೊತ್ತಾಗ್ತಿದೆ, ನಿಮಗೆ ಕಾಣಿಸ್ತಿದೆ ಅಲ್ವಾ? ನೋಡಿ, ಇಷ್ಟ ಆಗಿದೆ, ಸಾಕು. ಇದಿಷ್ಟ ಆದರೆ ಹುಣಸೆಹಣ್ಣು ನೋಡ್ಕೊಂಡು ಹಾಕ್ಕೊಳ್ಳಿ. ಬಿಸಿ ಮಾಡಿಕೊಂಡ್ರೆ ರುಬ್ಕೊಳ್ಳೋದಕ್ಕೆ ಚೆನ್ನಾಗಾಗುತ್ತೆ ಅಂದ್ಬಿಟ್ಟು ನಾನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಸ್ವಲ್ಪ ಮೆತ್ತಗಾಗುತ್ತೆ ಅಲ್ವಾ, ಸೊ ರುಬ್ಕೊಳ್ಳೋದಕ್ಕೆ ಚೆನ್ನಾಗಾಗುತ್ತೆ. ಬೇಕಂದರೆ ಹುಣಸೆಹಣ್ಣು ನೀವು ಆಮೇಲೂ ಹಾಕ್ಕೊಬೋದು. ಇದನ್ನು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ. ಇದು ಬಿಸಿ ಇದೆ ಅಲ್ವಾ, ಹಿಂಗು ಇದರಲ್ಲೇ ಹಾಕ್ಕೊಳ್ತಾ ಇದ್ದೀನಿ ನಾನು. ನೀವು ಹಿಂಗು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಪುಳಿಯೋಗರೆಗೆ. ಮೇಯ್ನ್ ಇಂಗ್ರೀಡಿಯೆಂಟ್ಸೇ ಹಿಂಗು. ಓಕೆನಾ? ನಾನು ಇಷ್ಟು ಹಾಕ್ಕೊಂಡಿದ್ದೀನಿ. ಇದು ಎರಡನ್ನೂ ಒಟ್ಟಿಗೆ ಹಾಕ್ತೀನಿ ಒಂದು ಬಾಣಲಿಯಲ್ಲಿ. ಎಲ್ಲ ಮಿಕ್ಸ್ ಮಾಡಿ ರುಬ್ಕೊಬೇಕು. ಹುಣಸೆಹಣ್ಣು ಸ್ವಲ್ಪ ತಣ್ಣಗಾಗಬೇಕು. ಓಕೆನಾ? ಧನಿಯಾ ಒಂದು ಸಪ್ರೇಟಾಗಿ ಹಾಕ್ಕೊಂಡಿದ್ದೀನಿ. ಇನ್ನು ಬೆಲ್ಲನ ರುಬ್ಕೊಬೇಕಾದ್ರೆ ನಾನು ಜಾರಲ್ಲಿ ಹಾಕ್ಬಿಟ್ಟು ತೋರಿಸ್ತೀನಿ. ಎಲ್ಲದನ್ನೇ ಬಾಣಲಿಯಲ್ಲಿ ಹಾಕ್ಕೊಳ್ತೀನಿ. ಫಸ್ಟು ಕ್ಲೀನಾಗಿ ಕಲಿಸ್ಕೊಂಡ್ಬಿಡೋಣ ಎಲ್ಲ ಒಂದರಲ್ಲಿ ಹಾಕ್ಕೊಂಡು. ಹಾಗೆ ಬಿಸಿನೇ ಇದೆ. ಓಕೆ, ಇದೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು. ಹಿಂಗೆ ಮಿಕ್ಸ್ ಮಾಡಿಕೊಂಡು ತುಂಬ ಸಣ್ಣ ರುಬ್ಬಾರ್ದು, ಜಾರಲ್ಲಿ ನೋಡಿಕೊಂಡು ತರಿಯಾಗಿ ರುಬ್ಬಬೇಕು. ಘಮ ಘಮ ಅಂತಿದೆ ಇವಾಗಲೇ. ಓಕೆ, ಈ ಬೆಲ್ಲನ ನಾನು ಒಂದಿಷ್ಟು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ.
ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿ ಇಷ್ಟು ಹಾಕ್ಕೊಂಡಿದ್ದೀನಿ. ನೋಡಿ ಜಾಸ್ತಿ ಸ್ವೀಟ್ ಇರಬೇಕು ಅನ್ನೋರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಇಲ್ಲ ಬೇಡ ಕಡಿಮೆ ಬೇಕು ಅನ್ನೋರು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ನಾನೊಂದು 4 ಸ್ಪೂನ್ ಹಾಕ್ಕೊಳ್ತೀನಿ. ಖಾರ ಪುಡಿ ಕಾಶ್ಮೀರ್ ಚಿಲ್ಲಿ ಖಾರ ಪುಡಿ, ಇದು ಖಾರನೂ ಇದೆ ಮತ್ತು ಕಲರು ಚೆನ್ನಾಗಿದೆ. ಮೆಣಸಿನ್ಕಾಯಿ ಇಲ್ಲ ನನ್ನ ಹತ್ರ, ಸೊ ಅದಕ್ಕೆ ನಾನು ಖಾರ ಪುಡಿ ಹಾಕ್ಕೊತಾ ಇದ್ದೀನಿ. ನೋಡಿ ಒಂದು ಇದು ಅರ್ಧ ಕೆ ಜಿದ, 1/4 ಕೆ ಜಿದ, ಅರ್ಧ ಕೆ ಜಿದು ಇದು. ಓಕೆನಾ, ನಾನು ಅದರಲ್ಲಿ ಒಂದು 300 ಗ್ರಾಮ್ ಖಾರ ಪುಡಿ ಹಾಕ್ಕೊಂಡಿದ್ದೀನಿ. ಓಕೆ, ಇದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ರುಬ್ಕೊಳ್ಳೋದಷ್ಟೇ. ರುಬ್ಬೋದು ನಾನು ತೋರಿಸ್ತೀನಿ ನಿಮಗೆ, ರುಬ್ಬಿಟ್ಟು ತೋರಿಸ್ತೀನಿ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು. ಕರ್ಬೇವಿನ ಸೊಪ್ಪು ನಿಮ್ಮ ಹತ್ರ ಜಾಸ್ತಿ ಇದ್ದರೆ ಜಾಸ್ತಿನೇ ಹಾಕ್ಕೊಳ್ಳಿ. ಎಷ್ಟು ತಿಂದರೂ ಕರ್ಬೇವಿನ ಸೊಪ್ಪು ಒಳ್ಳೆಯದೇನೆ ಅಲ್ವಾ ಆರೋಗ್ಯಕ್ಕೆ. ಸೊ ಇದೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ರುಬ್ಕೊಳ್ಳೋಣ. ಇವಾಗ ಹಾಕ್ಕೊಂಡಿದ್ದೀನಿ. ಎಲ್ಲದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅದ್ರ ಜೊತೆ ಮಿಕ್ಸ್ ಆಗಿ ಚೆನ್ನಾಗಿ ರುಬ್ಕೊಳ್ಳುತ್ತೆ ಇದು, ಅದಕ್ಕೆ. ಓಕೆನಾ, ಸರಿ, ನಾನು ರುಬ್ಬಿ ತೋರಿಸ್ತೀನಿ ಯಾವ ಪ್ರಮಾಣದಲ್ಲಿ ಯಾವ ಥರ ರುಬ್ಕೋಬೇಕು ಅಂತ. ಉಪ್ಪು ಹಾಕ್ಕೊಂಡ್ರೆ ರುಚಿ ಹಾಗೇ ಇರುತ್ತೆ ಮತ್ತು ಕೆಟ್ಟೋಗಲ್ಲ ಬೇಗ ಉಪ್ಪು ಹಾಕಿ ಇಟ್ಟರೆ. ಓಕೆನಾ, ಉಪ್ಪು ಲಾಸ್ಟಲ್ಲಿ ಹಾಕಿದ್ದೀನಿ ನಾನು. ಓಕೆ, ಮಿಕ್ಸ್ ಮಾಡಿ ರುಬ್ಬೋದಷ್ಟೇ ಕೆಲಸ. ಆರಿಗಿಷ್ಟು ಹಾಕ್ಕೊಂಡಿದ್ದೀನಿ. ಇದನ್ನ ಇವಾಗ ರುಬ್ಕೊಳ್ಳೋಣ. ನೋಡಿ ಇಷ್ಟಿದ್ರೆ ಸಾಕು. ತರಿಯಾಗೇ ಇರಬೇಕು, ಪೂರ್ತಿ ಸಣ್ಣ ಇರಬಾರ್ದು. ಇವಾಗ ಆಗಿದೆ ನೋಡಿ, ಹುಣಸೆಹಣ್ಣೆಲ್ಲ ಚೆನ್ನಾಗಿ ರುಬ್ಬಿದೆ, ಸಖತ್ತಾಗಿ ಬರ್ತಿದೆ ಸ್ಮೆಲ್ಲು. ಓಕೆ, ನಾನು ಪೂರ್ತಿ ರುಬ್ಕೊಂಡ್ಬಿಡ್ತೀನಿ. ನೈಸ್ ಅಲ್ಲ, ಘಮ 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 ಅಂತಿದೆ. ಫೈನಲಿ ಪುಳಿಯೋಗರೆ ಪೌಡ್ರು ರೆಡಿ ಆಗಿದೆ. ನೋಡಿ ಎಷ್ಟೊಂದಾಗಿದೆ, 1 ಕೆ ಜಿಗಿನ ಸ್ವಲ್ಪ ಜಾಸ್ತಿನೇ ಇದೆ. ಓಕೆ, ನಾವು 3 ಜನ ಮನೆಗೂ ತೊಗೊಳ್ತೀವಿ, ಚೆನ್ನಾಗಿರುತ್ತೆ. ಮಾಡಬೇಕಾದ್ರೆ ಜಸ್ಟ್ ಹಂಗೆ ಒಗ್ಗರಣೆ ಹಾಕ್ಕೊಂಡು ತಿಂದರೆ ಮುಗೀತು. ಯಮ್ಮಿ, ಸಖತ್ತಾಗಿ ಬಂದಿದೆ. ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟಾಗಿದೆ, ಘಮ ಘಮ ಅಂತ ಇದೆ. ಓಕೆ, ಅನ್ನಕ್ಕೆ ಕಲಿಸ್ಬಿಟ್ಟು ತಿಂದ್ಬಿಟ್ಟು ನಿಮಗೆ ತೋರಿಸ್ತೀನಿ. ಓಕೆನಾ, ಪೌಡ್ರು ಮಾಡ್ಕೊಂಡಿದ್ವಲ್ವ, ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ನಾನು ಕಡಲೆಬೀಜ ಹಾಕ್ಕೊಳ್ತಾ ಇದ್ದೀನಿ. ಪುಳಿಯೋಗರೆಗೆ ಕಡಲೆಬೀಜನೇ ಮೇನ್ ಟೇಸ್ಟ್ ಅಲ್ವಾ, ಸೊ ಕಡಲೆಬೀಜ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಅಷ್ಟೇ ಜಾಸ್ತಿ ಡೀಪ್ ಫ್ರೈ ಆಗಬಾರ್ದು, ಸ್ವಲ್ಪ ಫ್ರೈ ಆಗಬೇಕು. ಆಪಲ್ ಸ್ವಲ್ಪ ಹಿಂಗೆ ಹಾಕ್ಕೊಳ್ಳೋಣ. ಕಡಲೆಬೇಳೆ ಹಾಕ್ಕೊಳ್ಳೋಣ. ಜಾಸ್ತಿ ಹಾಕ್ಕೊಂಬೇಡಿ, ಸ್ವಲ್ಪನೇ ಹಾಕ್ಕೊಳ್ಳಿ. ಜಾಸ್ತಿ ಕೆಲವರಿಗೆ ಬಾಯಿಗೆ ಸಿಕ್ಕಿದ್ರೆ ಇಷ್ಟ ಆಗಲ್ಲ, ಕೆಲವ್ರಿಗೆ ಬಾಯಿಗೆ ಜಾಸ್ತಿ ಸಿಕ್ಕಿದ್ರೆ ಇಷ್ಟ ಆಗುತ್ತೆ. ನಿಮ್ಮ ಮನಸ್ಥಿತಿ ಹೆಂಗಿರುತ್ತೆ ಹಂಗೆ ಹಾಕ್ಕೊಳ್ಳಿ. ಓಕೆನಾ, ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಸ್ವಲ್ಪ ಜೀರಿಗೆ, ಸಾಸಿವೆ ಇನ್ನೂ ಸ್ವಲ್ಪ ಹಾಕ್ಕೊಳ್ಳೋಣ. ಓಕೆ, ಫ್ರೈ ಮಾಡ್ಕೊಳ್ಳೋಣ. ಒಣಮೆಣ್ಸಿನ್ಕಾಯಿ, ಬಾಡಿಗೆ ಮೆಣಸಿನ್ಕಾಯಿ ಇದ್ರೆ ಹಾಕ್ಕೊಳ್ಳಿ. ಬ್ಯಾಡಿಗೆ ಮೆಣಸಿನ್ಕಾಯಿ ನನ್ನ ಹತ್ರ ಇಲ್ಲ, ಅದಕ್ಕೆ ಇದನ್ನು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿರುತ್ತೆ ಬ್ಯಾಡಿಗೆ ಮೆಣಸಿನ್ಕಾಯಿ. ಅದು ಎಣ್ಣೆ, ಉಪ್ಪು, ಹುಳಿ ಎಲ್ಲ ಕುಡ್ಕೊಂಡಿರುತ್ತಲ್ಲ, ಪುಳಿಯೋಗರೆ ಜೊತೆ ಮೆಣಸಿನ್ಕಾಯಿ ತಿನ್ನೋದಕ್ಕೆ ಸಖತ್ತು ಚೆನ್ನಾಗಿರುತ್ತೆ ಟೇಸ್ಟು. ಸೊ ಬ್ಯಾಡಿಗೆ ಮೆಣಸಿನ್ಕಾಯಿ ಇದ್ರೆ ಹಾಕ್ಕೊಳ್ಳಿ. ನಾನು ಇದು ಅಲ್ವಾ, ಅದಕ್ಕೆ ಇಷ್ಟು ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಕೆಲವ್ರಿಗೆ ಇಷ್ಟ ಆಗಲ್ಲ, ಬಟ್ ಬೆಳ್ಳುಳ್ಳಿ ಹಾಕಿದ್ರೆ ಅದು ಫ್ಲೇವರು ಚೆನ್ನಾಗಿ ಬರುತ್ತೆ. ಬೆಳ್ಳುಳ್ಳಿ ತಿನ್ನೋಕೆ ಇಷ್ಟ ಇಲ್ಲ ಅಂದರೂ ಹಾಕ್ಕೊಳ್ಳಿ, ಸೈಡಲ್ಲಿ ಎತ್ತಿಡಿ. ಬಟ್ ಅದು ಬೆಳ್ಳುಳ್ಳಿ ಹಾಕಿರೋದು ಫ್ಲೇವರ್ ಬಂದು ಚಿತ್ರಾನ್ನಕ್ಕೆ ಬೇರೆ ವೈಬ್ಸೇ ಕೊಡುತ್ತೆ. ಓಕೆನಾ, ಇದು ಇವಾಗ ಬೆಳ್ಳುಳ್ಳಿ ಆಗೋವರೆಗೂ ಸ್ವಲ್ಪ ವೇಟ್ ಮಾಡೋಣ. ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಪುಡಿ ನಿಮಗೆ ಒನ್ ಟೈಮ್ಗೆ ಎಷ್ಟು ಬೇಕು ಕಲಿಸ್ಕೊಳ್ಳೋಕ್ಕೆ ನೋಡಿಕೊಂಡು ಅಷ್ಟು ಪುಡಿನ ಹಾಕ್ಕೊಳ್ಳಿ. ಜಾಸ್ತಿ ಕಮ್ಮಿ ಎಲ್ಲ ಹಾಕ್ಕೊಬಾರ್ದು, ಕರೆಕ್ಟಾಗಿರಬೇಕು ಗೊಜ್ಜು. ಚೆನ್ನಾಗಿ ಹಾಕ್ಕೊಂಡ್ರೆ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಓಕೆ, ಸಾಕಿದು ನಮಗೆ ಒನ್ ಟೈಮ್ಗೆ ಎಷ್ಟು. ಇಷ್ಟೇ ಸಿಂಪಲ್. ಪೌಡ್ರು ಮಾಡಿಟ್ಕೊಂಡ್ರೆ ನೋಡಿ ಹಿಂಗೆ ಆರಾಮಾಗಿ ಮಾಡ್ಕೊಬೋದು. ಎಣ್ಣೆ ಜಾಸ್ತಿ ತಿನ್ನೋರು ಎಣ್ಣೆ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ. ನಾನು ಇಷ್ಟು ಹಾಕ್ಕೊಂಡಿದ್ದೀನಿ. ಓಕೆ, ರೆಡಿಯಾಗಿದೆ. ಕಲಿಸ್ಬಿಟ್ಟು ತಿನ್ನೋಣ.
ಹಸಿದ್ದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಪುಡಿ ಉಪ್ಪು ಹಾಕ್ಕೊಂಡಿದ್ದೀನಿ. ತಿಂದು ನೋಡಿದೆ, ಅದು ಲೈಟಾಗಿ ಕಮ್ಮಿ ಇದೆ ಉಪ್ಪು. ಅದಕ್ಕೆ ಗೊಜ್ಜಿಗೆ ಜಾಸ್ತಿನೂ ಹಾಕೋಕ್ಕಾಗಲ್ಲ ಅಲ್ವಾ ಪುಡಿ ಮಾಡಬೇಕಾದ್ರೆ, ಅದಕ್ಕೆ. ಸೊ ರುಚಿಯಾದ ಪುಳಿಯೋಗರೆ ರೆಡಿ. ಬ್ಯಾಟಿಂಗ್ ಮಾಡುವ ಹೇಗಿದೆ ಅಂತ ನನ್ನ ಮಗಳಿಗೆ ಕೇಳ್ತೀನಿ, ಚೆನ್ನಾಗಿದೆಯಾ ಹೇಗಿದೆ ಅಂತ. ತಿಂದು ನೋಡಿದೆ ನಾನು ಆಲ್ರೆಡಿ, ನನಗಂತೂ ಇಷ್ಟ ಆಯಿತು, ಸಖತ್ತಾಗಿ ಬಂದಿದೆ. ಜಾಸ್ತಿ ಮಾಡಿದೆ ಅಲ್ವಾ, ಸೊ ಹೆಂಗೆ ಬರುತ್ತೋ ಏನು ಅಂತ ಭಯ ಆಗಿತ್ತು ನನಗೆ. ಫೈನಲಿ ಚೆನ್ನಾಗಿ ಬಂದಿದೆ ನೋಡಿ. ಬಿಸಿ ಬಿಸಿ ಅಯ್ಯಂಗಾರ್ ಶೈಲಿಯ ಪುಳಿಯೋಗರೆ ರೆಡಿ, ತಿನ್ನೋದಕ್ಕೆ ರೆಡಿಯಾಗಿದೆ. ಓಕೆ, ಯಾಕೆ ಲೇಟ್ ಮಾಡೋಣ, ತಿಂದುಬಿಟ್ಟು ನನ್ನ ಮಗಳ ಹತ್ರನೇ ಟೇಸ್ಟ್ ಹೇಳಿಸ್ತೀನಿ, ಓಕೆನಾ? ಓಕೆ, ಅಯ್ಯಂಗಾರ್ ಸ್ಟೈಲ್ ಪುಳಿಯೋಗರೆ ರೆಡಿಯಾಗಿದೆ. ಟೇಸ್ಟು ನೋಡಿದ್ವಿ, ಚೆನ್ನಾಗಿ ಬಂದಿದೆ. ಈ ರೀತಿ ಮಾಡ್ಕೊಳ್ಳಿ, ಕ್ವಾಂಟಿಟಿ ಎಲ್ಲ ನೋಡಿಕೊಂಡು ಮಾಡ್ಕೊಳ್ಳಿ, ಚೆನ್ನಾಗಿ ಬಂದಿದೆ. ತಿನ್ನೋದಕ್ಕೂ ಚೆನ್ನಾಗಿದೆ ನೋಡಿ. ಕಲಿಸ್ಕೊಂಡ್ರು ಕಲ್ಲರ್ ಈ ರೀತಿ ಬರಬೇಕು. ಸೇಮ್ ದೇವಸ್ಥಾನದಲ್ಲಿ ಯಾವ ರೀತಿ ಪುಳಿಯೋಗರೆ ಇರುತ್ತೋ ಸೇಮ್ ಅದೇ ಥರ ಇದೆ ಟೇಸ್ಟು. ಒಂದು ಸಲ ತಿಂತಾಯಿದ್ರೆ ಇನ್ನೂ ತಿಂತಾ ಇರಬೇಕು ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಓಕೆ, ಬಾಯ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ಒಳ್ಳೆಯ ರೆಸಿಪಿಯೊಂದಿಗೆ ಸಿಗ್ತೀನಿ ಅಂತ ಹೇಳ್ತಾ ನಾನು ನನ್ನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ನನ್ನ ಮಿಸ್ ಮಾಡ್ಕೊತಾರೆ ಆಯಿತಾ?